ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ 143 ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ವಿಂಟರ್ ಅಂದರೆ ಚಳಿಗಾಲದಲ್ಲಿ ಯಾವ ರೀತಿಯಾಗಿ ನಮ್ಮ ಸ್ಕಿನ್ನನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು, ಯಾವೆಲ್ಲ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಮ್ಮ ಸ್ಕಿನ್ ಡ್ರೈ ಆಗೋದನ್ನ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಸಪೋರ್ಟ್ ಮಾಡಿ ಗೈಸ್. ಚಳಿಗಾಲ ಅಂದ್ರೇ ಎಲ್ಲರಿಗೂ ಮೇಯ್ನ್ ಆಗಿ ಪ್ರಾಬ್ಲಮ್ ಏನಂದರೆ ಸ್ಕಿನ್ ಡ್ರೈ ಆಗುತ್ತೆ, ಹಾಗೆಯೇ ಏರ್ ಫಾಲ್ ಆಗುತ್ತೆ, ಏರ್ ಪ್ರಾಬ್ಲಮ್ಸ್, ಸ್ಕಿನ್ ಪ್ರಾಬ್ಲಮ್, ಹಾಗೆಯೇ ಹಲವಾರು ರೀತಿಯ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾ ಇರ್ತಾರೆ. ಈ ಚಳಿಗಾಲದಲ್ಲೂ ಕೂಡ ನಮ್ಮ ಸ್ಕಿನ್ನನ್ನು ಯಾವ ರೀತಿಯಾಗಿ ಸ್ಮೂತಾಗಿ ಇಟ್ಕೊಳ್ಳೋದು, ಯಾವ ರೀತಿಯಾಗಿ ಡ್ರೈ ಆಗದೆ ಇರೋ ಥರ ನೋಡ್ಕೊಳ್ಳೋದು, ಯಾವ ರೀತಿಯಾಗಿ ನಮ್ಮ ಸ್ಕಿನ್ನನ್ನು ನಾವು ಕೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೀರನ್ನು ಹೆಚ್ಚಾಗಿ ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಡ್ರೈ ಆಗೋದನ್ನ ನಾವು ಆದಷ್ಟು ತಡೆಗಟ್ಟಬಹುದು. ನಮ್ಮ ಸ್ಕಿನ್ನಿಗೆ ಈ ಟೈಮಲ್ಲಿ ಚಳಿಗಾಲದಿಂದ ನಮ್ಮ ಸ್ಕಿನ್ ಡ್ರೈ ಆಗೋದ್ರಿಂದ ಈ ಟೈಮಲ್ಲಿ ನಮ್ಮ ಸ್ಕಿನ್ಗೆ ಸಾಕಷ್ಟು ನೀರಿನ ಅವಶ್ಯಕತೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಆದಷ್ಟು ಹೆಚ್ಚಾಗಿ ನೀರನ್ನು ಕುಡಿಯೋ ಅಭ್ಯಾಸವನ್ನು ಮಾಡ್ಕೋಬೇಕಾಗುತ್ತೆ. ಡೈಲಿ 3 to 4 ಲೀಟರ್ಸ್ ಕುಡಿಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಾತಾವರಣದಲ್ಲಿ ಆಗುವ ಹಲವಾರು ರೀತಿಯ ಬದಲಾವಣೆಗಳಿಂದನೂ ನಮ್ಮ ಸ್ಕಿನ್ನಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಈ ಚಳಿಗಾಲದಲ್ಲಿ ತುಂಬಾ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತೀವಿ. ಸೊ ನಾನು ಹೇಳುವಂತಹ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡೋ ಮೂಲಕ ನಮ್ಮ ಸ್ಕಿನ್ ಡ್ರೈ ಆಗದೆ ಇರೋ ರೀತಿಯಾಗಿ, ನಮ್ಮ ಸ್ಕಿನ್ ಚಳಿಗಾಲದಲ್ಲೂ ಕೂಡ ಸ್ಮೂತಾಗಿ ಇರೋ ರೀತಿಯಾಗಿ ನಾವು ಕಾಪಾಡ್ಕೋಬಹುದು. ನೆಕ್ಸ್ಟ್ ಏನಂತಂದರೆ ಬಿಸಿಲಿಗೆ ನಮ್ಮ ಚರ್ಮವನ್ನು ಒಡ್ಡೋದು. ಇದೇನಪ್ಪ ಇವರು ತುಂಬ ವಿಡಿಯೋಗಳಲ್ಲಿ ಬಿಸಿಲಿಗೆ ಹೋದರೆ ಸ್ಕಿನ್ ಟ್ಯಾನ್ ಆಗುತ್ತೆ, ಸ್ಕಿನ್ ಡಾರ್ಕ್ನೆಸ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಈ ವಿಡಿಯೋದಲ್ಲಿ ನೋಡಿದ್ರೆ ಬಿಸಿಲಿಗೆ ನಮ್ಮ ಚರ್ಮವನ್ನು ಒಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಕನ್ಫ್ಯೂಸ್ ಆಗಬೇಡಿ. ಏನಕ್ಕಂತಂದರೆ ನಮ್ಮ ದೇಹಕ್ಕೆ ವಿಟಮಿನ್ ಡಿ ಅನ್ನೋದು ತುಂಬಾ ಅವಶ್ಯಕ. ಇದು ಬಿಸಿಲಿನಿಂದ ಸಿಗುತ್ತೆ. ಸೊ ನಮ್ಮ ದೇಹವನ್ನು ಬಿಸಿಲಿಗೆ ಒಡ್ಡೋದರಿಂದ ನಮ್ಮ ದೇಹಕ್ಕೆ ಸಿಗಬೇಕಾದಂತಹ ವಿಟಮಿನ್ ಡಿ ಅನ್ನೋದು ಸಪ್ಲೈ ಆಗುತ್ತೆ. ವಿಟಮಿನ್ ಡಿ ಅನ್ನೋದು ಕೂಡ ಕಡಿಮೆ ಆಯಿತು ಅಂತಂದರೆ ಹಲವಾರು ರೀತಿಯ ಪ್ರಾಬ್ಲಮ್ಗಳು ನಾವು ಫೇಸ್ ಮಾಡಬೇಕಾಗುತ್ತೆ. ವಿಟಮಿನ್ ಡಿ ಅನ್ನೋದು ಕೂಡ ನಮ್ಮ ದೇಹಕ್ಕೆ ತುಂಬಾ ಮುಖ್ಯ. ಇದು ಬಿಸಿಲಿನಿಂದ ಸಿಗುತ್ತೆ. ವಿಟಮಿನ್ ಡಿ ಕೂಡ ನಮ್ಮ ದೇಹದಲ್ಲಿ ಕಡಿಮೆ ಆಯಿತು ಅಂತಂದರೆ ಹಲವಾರು ರೀತಿಯ ಪ್ರಾಬ್ಲಮ್ಗಳನ್ನು ನಾವು ಫೇಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವ ರೀತಿಯಾಗಿ ನಮ್ಮ ದೇಹಕ್ಕೆ ನಾವು ಬಿಸಿಲನ್ನು ಒದಗಿಸ್ಬೇಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಈಗ ಬಿಸಿಲಿಗೆ ಹೋದರೆ ಸ್ಕಿನ್ ಟ್ಯಾನ್ ಖಂಡಿತ ಆಗುತ್ತೆ. ನಾವು ಬೆಳಗ್ಗೆ ಮತ್ತು ಸಂಜೆ ಸಿಗುವಂತಹ ಬಿಸಿಲನ್ನು ನಾವು ತಗೋಬೇಕಾಗುತ್ತೆ. ಬೆಳಗ್ಗೆ ಹಾಗೂ ಸಂಜೆ ಬಿಸಿಲು ನಮಗೆ ತುಂಬಾ ಅವಶ್ಯಕ. 20 to 30 ಮಿನಿಟ್ಸ್ ನಾವು ಬೆಳಗ್ಗೆ ಹಾಗೂ ಸಂಜೆ ಬಿಸಿಲನ್ನು ನಾವು ತಗೊಳ್ಳೋದ್ರಿಂದ ವಿಟಮಿನ್ ಡಿ ನಮ್ಮ ದೇಹಕ್ಕೆ ಸಪ್ಲೈ ಆಗುತ್ತೆ. ನೆಕ್ಸ್ಟ್ ಸ್ನಾನ. ಈ ಚಳಿಗಾಲದಲ್ಲಿ ಯಾವ ರೀತಿಯಾಗಿ ಸ್ನಾನ ಮಾಡಬೇಕು ಅನ್ನೋದು ತುಂಬಾ ಮುಖ್ಯ, ಇಂಪಾರ್ಟೆಂಟ್ ಆಗುತ್ತೆ. ಈ ಯಾವ ರೀತಿಯಾಗಿ ಸ್ನಾನ ಮಾಡಬೇಕು ಅನ್ನೋದು ತಿಳ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕಂದರೆ ಚಳಿಗಾಲದಲ್ಲಿ ಯಾವತ್ತೂ ಕೂಡ ತುಂಬಾ ಬಿಸಿಯಾಗಿರೋ ನೀರಲ್ಲಿ ಸ್ನಾನ ಮಾಡಬಾರ್ದು. ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಚರ್ಮಕ್ಕೂ ಕೂಡ ಒಳ್ಳೆಯದು. ಈ ಚಳಿಗಾಲದಲ್ಲಿ ತುಂಬ ಕೋಲ್ಡ್ ಆಗಿರೋ ನೀರಲ್ಲೂ ಕೂಡ ಸ್ನಾನ ಮಾಡಬಾರ್ದು, ಹಾಗೆಯೇ ತುಂಬ ಹಾಟ್ ಆಗಿರೋ ನೀರಲ್ಲೂ ಕೂಡ ಸ್ನಾನ ಮಾಡಬಾರ್ದು. ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡೋದ್ರಿಂದ ನಮ್ಮ ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಡ್ರೈನೆಸ್ ಆಗೋದನ್ನು ಕೂಡ ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆ ಮಾಡ್ಕೋಬಹುದು. ಹಾಗೆಯೇ ಎಣ್ಣೆ ಸ್ನಾನ. ಪ್ರತಿ ವಾರ ನೀವು ಎಣ್ಣೆ ಸ್ನಾನ ಮಾಡೋದ್ರಿಂದ ನಮ್ಮ ಸ್ಕಿನ್ನನ್ನು ನಾವು ಸ್ಮೂತ್ ಆಗಿಸ್ಕೋಬಹುದು, ಹಾಗೆಯೇ ಕಾಂತಿಯುತವಾಗಿ ಕೂಡ ಆಗಿಸ್ಕೋಬಹುದು. ಪ್ರತಿ ವಾರ ನೀವು ಎಣ್ಣೆ ಸ್ನಾನನ ಮಾಡೋದ್ರಿಂದ ನಮ್ಮ ಸ್ಕಿನ್ ಡ್ರೈ ಆಗೋದನ್ನು ಕೂಡ ನೀವು ತಡೆಗಟ್ಟಬಹುದು. ಸೊ ಎಣ್ಣೆ ಸ್ನಾನ ಕೂಡ ದೇಹಕ್ಕೆ ತುಂಬಾ ಒಳ್ಳೆಯದು. ಉಗುರು ಬೆಚ್ಚಗಿನ ಎಣ್ಣೆಯಲ್ಲಿ ಬಾಡಿ ಫುಲ್ ಮಸಾಜ್ ಮಾಡಿ ಒಂದು 10 to 15 ಮಿನಿಟ್ಸ್ ಬಿಟ್ಟು ನೀವು ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಸ್ಕಿನ್ ಕೂಡ ಸ್ಮೂತ್ ಆಗುತ್ತೆ, ಹಾಗೆಯೇ ನಿಮ್ಮ ಚರ್ಮ ಕೂಡ ಕಾಂತಿಯುತವಾಗಿ ಹೊಳೆಯುತ್ತೆ. ಹಾಗೆಯೇ ಸೋಪ್. ಈ ಚಳಿಗಾಲದಲ್ಲಿ ಸ್ಕಿನ್ ಡ್ರೈನೆಸ್ ಆಗೋದ್ರಿಂದ ಒಂಥರ ಬಿರುಕು ಬರೋ ಥರ ಆಗೋದ್ರಿಂದ ನೀವು ತುಂಬ ನೊರೆ ಬರುವಂತಹ ಸೋಪನ್ನು ಉಪಯೋಗಿಸುವುದರಿಂದ ಕೂಡ ನಿಮ್ಮ ಸ್ಕಿನ್ ಇನ್ನೂ ಕೂಡ ಡ್ರೈ ಆಗ್ತಾ ಹೋಗುತ್ತೆ, ಇನ್ನೂ ಕೂಡ ಪ್ಯಾಚಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಈ ಟೈಮಲ್ಲಿ ಚಳಿಗಾಲದ ಟೈಮಲ್ಲಿ ನೀವು ಜಾಸ್ತಿ ನೊರೆ ಬರುವಂತಹ ಸೋಪನ್ನು ಯೂಸ್ ಮಾಡೋದಕ್ಕೆ ಹೋಗ್ಬಿಡಿ.
ನೀವು ಸೋಪಿನ ಬದಲಾಗಿ ಕಡಲೆ ಹಿಟ್ಟನ್ನು ಉಪಯೋಗಿಸೋದು ತುಂಬಾನೇ ಒಳ್ಳೆಯದು. ಕಡಲೆ ಹಿಟ್ಟು ನಿಮ್ಮ ಸ್ಕಿನ್ ಅನ್ನ ಸ್ಮೂತ್ನಿಂಗ್ ಆಗಿಸುತ್ತೆ, ಹಾಗೇನೆ ಬ್ರೈಟ್ನಿಂಗ್ ಆಗಿಸುತ್ತೆ, ಹಾಗೇನೆ ನಿಮ್ಮ ಸ್ಕಿನ್ ಹೊಳೆಯುವಂತೆ ಮಾಡುತ್ತೆ. ಕಡಲೆ ಹಿಟ್ಟಿನ ಸ್ನಾನವು ಚರ್ಮದ ಶುದ್ಧೀಕರಣ, ಹೊಳಪು ಮತ್ತು ಮೃದುತ್ವಕ್ಕೆ ಸಹಾಯ ಮಾಡುತ್ತದೆ. ಇದು ನೈಸರ್ಗಿಕ ಬ್ಲೀಚಿಂಗ್ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಸತ್ತ ಚರ್ಮದ ಕೋಶಗಳನ್ನು ತೆಗೆದುಹಾಕುತ್ತದೆ ಮತ್ತು ಮೊಡವೆ, ಬ್ಲ್ಯಾಕೆಟ್ಸ್ನಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. ಕಡಲೆ ಹಿಟ್ಟು ಚರ್ಮವನ್ನು ಪುನರ್ ಯೌವನಗೊಳಿಸುತ್ತದೆ ಮತ್ತು ಇದರಲ್ಲಿ ಯಾವುದೇ ಹಾನಿಕಾರಕ ರಾಸಾಯನಿಕಗಳಿರುವುದಿಲ್ಲ. ಒಟ್ಟಾಗಿ ಕಡಲೆ ಹಿಟ್ಟಿನಿಂದ ಸ್ನಾನ ಮಾಡುವುದರಿಂದ ತ್ವಚೆಯು ತುಂಬಾನೇ ಮೃದುವಾಗುತ್ತದೆ. ಇದರೊಂದಿಗೆ ಒಂದೊಳ್ಳೆ ಬಾಡಿ ಲೋಷನ್ ಹಚ್ಚುವುದು ಕೂಡ ತುಂಬಾನೇ ಮುಖ್ಯ. ಹಾಗೆಯೇ ಹಲವಾರು ರೀತಿಯ ಚರ್ಮ ಸಮಸ್ಯೆಗಳು ನಿಮಗೆ ಇದ್ದರೆ ಕಡಲೆ ಹಿಟ್ಟು ಇದನ್ನು ನಿವಾರಣೆ ಕೂಡ ಮಾಡುತ್ತೆ. ನೆಕ್ಸ್ಟ್, ಈ ವಿಂಟರಲ್ಲಿ ಅಂದರೆ ಚಳಿಗಾಲದಲ್ಲಿ ಕೂದಲ ಸಮಸ್ಯೆ ಕೂಡ ಅತಿ ಹೆಚ್ಚಾಗಿ ಕಾಣಿಸುತ್ತೆ. ಸೊ ತಲೆಗೆ ಎಣ್ಣೆ ಹಚ್ಚೋದನ್ನ ಮರೆಯೋದಕ್ಕೆ ಹೋಗ್ಬೇಡಿ. ಜಾಸ್ತಿ ನೀವು ಒಣ ಕೂದಲನ್ನೇ ಬಿಡೋದಕ್ಕಿಂತ ಸ್ವಲ್ಪ ಉಗುರು ಬೆಚ್ಚಗಿನ ಎಣ್ಣೆಯನ್ನ ಮಸಾಜ್ ಮಾಡ್ತಾ ಇರಿ. ಅವಾಗವಾಗ ಒಂದು ಒಳ್ಳೆ ಮಸಾಜನ್ನು ಕೊಡಿ. ತಲೆಗೆ, ಕೂದಲಿಗೆ ಎಣ್ಣೆ ಹಚ್ತಾನೆ ಇರಿ. ಚಳಿಗಾಲ ಮುಗಿಯೋವರೆಗೂ ಜಾಸ್ತಿ ಎಣ್ಣೆನ ಹಚ್ಚೋದ್ರಿಂದ ಕೂದಲಿಗೆ ಆಗುವಂತಹ ಸಮಸ್ಯೆಗಳನ್ನ ನೀವು ಕಡಿಮೆ ಮಾಡ್ಕೋಬಹುದು. ಹಾಗೆಯೇ ಕೂದಲು ಉದುರೋದನ್ನ ಕೂಡ ನೀವು ಕಡಿಮೆ ಮಾಡ್ಕೋಬಹುದು. ನೆಕ್ಸ್ಟ್, ಲಿಪ್ ಬಾಮ್. ಈ ವಿಂಟರಲ್ಲಿ ಅಂದರೆ ಚಳಿಗಾಲದಲ್ಲಿ ನೀವು ಕಾಮನ್ ಆಗಿ ಪ್ರಾಬ್ಲಮ್ ಏನಂತಂದರೆ ಲಿಪ್ಸ್ ಒಡೆದೋಗ್ಬಿಡುತ್ತೆ, ಅಥವಾ ಲಿಪ್ಸ್ಟಿಕ್ ಹಚ್ಚಿದ್ರೂ ಕೂಡ ತುಂಬ ಕೆಟ್ಟದಾಗಿ ಕಾಣಿಸ್ತಾ ಇರುತ್ತೆ. ನೀವು ಲಿಪ್ಸ್ಗೆ ಒಂದು ಒಳ್ಳೆಯ ಲಿಪ್ ಬಾಮ್ ಹಚ್ಚೋದನ್ನ ಖಂಡಿತ ಮರೆಯೋದಕ್ಕೆ ಹೋಗ್ಬೇಡಿ. ಲಿಪ್ಸ್ಗೆ ಲಿಪ್ಸ್ ಬಾಮ್ನ ಹಚ್ತಾ ಇರಿ, ಇಲ್ಲ ಅಂತಂದರೆ ಶುಗರ್ ಸ್ಕ್ರಬ್ನ ಮಾಡ್ತಾ ಇರಿ. ಆವಾಗ ನೀವು ಶುಗರ್ ಸ್ಕ್ರಬ್ನ ಮಾಡೋದ್ರ ಮೂಲಕನೂ ನಿಮ್ಮ ಲಿಪ್ಸನ್ನು ಸ್ಮೂತಾಗಿ ಇಟ್ಕೋಬಹುದು. ಇದರಿಂದ ಲಿಪ್ಸ್ ಡ್ರೈ ಆಗೋದನ್ನು ಕೂಡ ನೀವು ತಡೆಗಟ್ಟಬಹುದು. ಸಕ್ಕರೆ ಲಿಪ್ ಸ್ಕ್ರಬ್ ಮುಖ್ಯವಾಗಿ ತುಟಿಗಳ ಮೇಲಿರುವ ಸತ್ತ ಚರ್ಮದ ಕೋಶಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಇದರಿಂದ ತುಟಿಗಳು ಮೃದು ಮತ್ತು ನಯವಾಗಿರುತ್ತವೆ. ರಕ್ತ ಸಂಚಾರ ಸುಧಾರಿಸುತ್ತದೆ, ತುಟಿಗಳನ್ನು ಹೈಡ್ರೇಟ್ ಮಾಡುತ್ತದೆ ಮತ್ತು ಅವುಗಳನ್ನು ಹೆಚ್ಚು ಯುವ ಹಾಗೂ ಆರೋಗ್ಯಕರವಾಗಿ ಕಾಣುವಂತೆ ಮಾಡುತ್ತದೆ. ಸ್ವಲ್ಪ ಸಕ್ಕರೆಯನ್ನು ತೆಗೆದುಕೊಂಡು ಬೆರಳಿನಿಂದ ಅಥವಾ ಮೃದುವಾದ ಬ್ರಷ್ನಿಂದ ತುಟಿಗಳ ಮೇಲೆ ಮಸಾಜ್ ಮಾಡಬೇಕು. ನಿಧಾನವಾಗಿ ಮಸಾಜ್ ಮಾಡಿ ನಂತರ ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯಬೇಕು. ಇದರಿಂದ ತುಟಿಗಳು ತುಂಬಾನೇ ನಯವಾಗುತ್ತವೆ. ಸಕ್ಕರೆಯೊಂದಿಗೆ ಜೇನುತುಪ್ಪವನ್ನು ಕೂಡ ಬೆರೆಸಿ ಸ್ಕ್ರಬ್ಬನ್ನು ತಯಾರಿಸಿಕೊಂಡು ಸ್ಕ್ರಬ್ ಮಾಡಿಕೊಳ್ಳಬಹುದು. ಹಾಗೆಯೇ ಚಳಿಗಾಲದಲ್ಲಿ ಆದಷ್ಟು ನೀವು ಬಾಡಿ ಫುಲ್ ಕವರ್ ಆಗುವಂತಹ ಬಟ್ಟೆಗಳನ್ನು ವೇರ್ ಮಾಡಿ. ಇದರಿಂದ ನೀವು ಹೊರಗೋದಾಗ ಚಳಿಗಾಲದಲ್ಲಿ ಚಳಿ ಗಾಳಿಗೆ ಬಂದು ಧೂಳು ನಿಮ್ಮ ಮೈ ಮೇಲೆ ಕೂತು ನಿಮ್ಮ ಸ್ಕಿನ್ ಡ್ರೈ ಆಗೋದನ್ನ ತಡೆಗಟ್ಟುತ್ತೆ. ಸೊ ಬಾಡಿ ಫುಲ್ ಕವರ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.